ಎಲ್ಲಿ ತಿಪ್ಟೂರ್ ಹತ್ರ ಮುಂತಕ್ ಹೋಗೋದು? ನಿಮ್ಮ ಅಮ್ಮ ನೀನೇನ್ ಬಂದು ನನ್ನ ದೀಪನು ಚಾಪೆ ಹಿಡ್ಕೊಂಬಂದು ನಾನು ಹೋಗಿರತಗಲ್ಲ ಬರ್ತಿದ್ದೆಲ್ಲ ಚೆನ್ನಾಗಿ. ಹಂಗ ನೀನ್ ಹೋಗಿದ್ದಕ್ಕೆಲ್ಲ ದೀಪನು ಚಾಪೆ ಹಿಡ್ಕೊಂಡು ಹೋಗ್ತೀಯಾ? ನಿಮ್ಮ ಅಮ್ಮ ಕಿತ್ತೋದ್ ಮುಂದೆ ಈಗ ಬಂದ್ರೆ ಕಾಯ್ದೆ ವಾಶ್ ಮಾಡ್ಕೊಳಕ್ ಕಿತ್ತೋದ್ಲ ಹುಡಿ. ಲೇ ನಿನಗ್ ಬದತ್ ನೋಡ್ಲ ಇವತ್ತು ನಾಳೆ ಇವತ್ತು ಸಾಯಂಕಾಲ ಇಲ್ಲಿ ಬೆಳಿಗ್ಗೆ ಬದತ್ ನೋಡ್ಲಾ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ಮ ಮನೆಗೆ ಕದ್ರಿ ನರಸಿಂಹ ಸ್ವಾಮಿ ಐತೆ. ಪರಮ ಭಕ್ತ ಏನು ನೀವು ನಮ್ ಭಕ್ತಂಗ್ ಬರ್ಬಾರ್ದು ಅಂತ ಏನು ಇದು ಎಲ್ಲ ಕಾಯ್ಕೊಂಡಿರ್ತಾವೆ ದೇವ್ರಗಳು ಇವ್ನಿಗೆ. 10 ಜನಕ್ಕೆ ಒಳ್ಳೇದ್ ಮಾಡೋದ್ ನೋಡು, 10 ಜನಕ್ಕೆ ಹೆಲ್ಪ್ ಮಾಡು. ನಿನ್ ಕೈಲಿ ಏನು ಕೊಡಕ್ ಆಗದಿದ್ರೆ ನೀ ನಮ್ಮ ಮನೆಯಿಂದ ಆಚೆ ಹೋಗಬೇಡ, ಯಾರನ್ನು ನೀನ್ ಫೋನ್ ಮಾಡಿ ಕರ್ಸ್ಕೋಬೇಡ. ಈ ತೋರ್ ಮುಂದೆ ಲೇ ಲೋಪರ ನನ್ ಮಗನೇ. ಕಂದ ಕಟ್ ಮಾಡ್ದೆ. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ಕಂದ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ಏಯ್ ಮುಚ್ಚೋ ಬಾಯಿ ಮಧಾಂಧ. ನನ್ನಷ್ಟು ದೂರವಷ್ಟು ನಿನಗೆ ಸೊಕ್ಕೆ ನಿನಗೆ. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ಮುಚ್ಚಲೆ ಬಾಯಿ ಕಂದ. ಕಾಯಿನಾಕ್ಯ ನಾನೇನು ಬರೋ ಅಷ್ಟೊತ್ತಿಗೆ ಏನ ಮಾಡ್ಕೊಳ್ಳೋಣ ಅಂದ್ರೆ ಕಾಯಿನಾಕ್ಯ ಇದು ಈ ಸಮಯದಲ್ಲಿ ಪ್ರಯತ್ನಿಸಲು ಆಗಲ್ಲ ಕಂದ. ಓ ಅಲ್ಲ, ಈ ಸಮಯದಲ್ಲಿ ಪ್ರಯತ್ನಿಸಲು ಆಗಲ್ಲ ನಲೇ ಕಂದ. ಓ ಹೌದು ಕಾಯಿಲೆ. ನಾನು ನಿನ್ನಂತ ಭಕ್ತರುಗಳನ್ನ ಎಷ್ಟು ಜನ ನೋಡಿದೀನಿ ಗೊತ್ತಾನ ನಾನು. ಏನು ಕೆಲಸ ಇಲ್ಲ ಕಾಯಿಲೆ, ನನಗೇ ಮಾಡ್ತಾನೆ ಯಾವಾಗ್ಲೂ. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ಎಣ್ಣಿಗೆ ಕುಡ್ದವನ ಕಾಯಿ ಅದೇನ ದೇಹ ಬಿಡೋಣ ಅಂದ್ರೆ ಎತ್ತೋದೆ ಕಂದ. ವ್ಯಾಪ್ತಿ ಪ್ರದೇಶಗಳಲ್ಲಿದ್ದಾರೆ ಕಂದ. ಓ ವ್ಯಾಪ್ತಿ ಪ್ರದೇಶಗಳಲ್ಲಿದ್ದಾರೆ ಕಂದ. ಈ ತಲೆಟೆ ಮಾತು ಮಾತಾಡದೆ ನಿನ್ನ 3 ನಾಮ ದೇವರ ಆಣೆಯಾಗು ನಿನ್ನನ್ನು ಸರ್ವನಾಶ ಮಾಡ್ತೀನಿ, ಸರ್ವನಾಶ ಮಾಡ್ತೀನಿ. ನಿಮ್ದೇನು ಮಠ ನಿಮ್ಮ ದೇವಸ್ಥಾನ ಬರ್ಸ್ಕೊಂಡಿದೀವ, ಸರ್ವನಾಶ ಮಾಡ್ತೀನಿ. ಬಾ ಹೋಗತ್ತ ವ್ಯಾಪ್ತಿ ಪ್ರದೇಶಗಳಿಂದಿದ್ದಾರೆ. ಹಲೋ ಓಂ ಓಂ ನೀನ್ ಕಿತ್ತಾಣ ಬಿಡು ಬಿಡು ನಿಮ್ಮ ಊತು ನಿಮ್ಮ ಈ ಮಟ್ಗೆ ಆನಂದ ಹೋಗೋಣ 3 ಸಲ ಕೆರೆ ಮಾಡ್ಕೊಂಡು ಹೋಗ್ಬೇಕು. ಆ ಊಸಿನಕ್ಕೆ ಆಯ್ನಕ್ಕೆ ನಮ್ಮನ್ನ ಎಲ್ಲಾನ ಓದ್ತಾವಲು ಬರೀ ನಮ್ದು ಇದೇ ಆಗಿ ಓದ್ ಕರ್ಮ ಇವ್ ನಾವು ಸುಳ್ಳಿಗೆ ನಾನ್ ಸುಮ್ಮನೆ ದೇವಸ್ಥಾನ ಬಿಡಲ್ಲ. ಎಲ್ಲೋದ ಏನಾಯ್ತು ಎಲ್ಲ ಇದು ನಿಮ್ಮೊಬ್ಬರಿಗೆಲ್ಲ ಸ್ವಾಮಿ, ನಮ್ ಕಡೆ ಎಲ್ಲ ಗ್ಯಾಸ್ಟ್ರಿಕ್ ಆಗ್ಯಾವ ಬೇಜನ್ ಜನಗೆ. ನಿನ್ಗೆ ಯಾರು ನಮ್ ಹುಡುಗ ಜಾಸ್ತಿ ಬಿಟ್ಟು ನನಗೂ ಹಂಗೆ ಒಂದು ಸ್ಟಾರ್ಟ್ ಒಂದ್ 4-5 ಸಲ. ಹೌದಾ? ಹೌದು ಸ್ವಾಮಿ. ಮತ್ತೆ ಈಗ ವ್ಯಾಪ್ತಿ ಪ್ರದೇಶದ ದೂರ ಇದ್ದಾರೆ ಅಂತ ಈಗ ಹೆಂಗ ಮಾತಾಡ್ತಿದ್ಯಾ? ಹಂಗಂದಲ್ವಾ ಕಂದ. ಓ ಜಾಸ್ತಿ ತಲಾಟೆ ನನ್ನ ಹತ್ರ ಮಾತಾಡಿದ್ರೆ ಮಾತಾಡಕ್ ನಾಲ್ಗೆ ಇರಬಾರ್ದು, ಓಡಾಡಕ್ಕೆ ಕಾಲಿರಬಾರ್ದು, ದುಡ್ಡು ಯಾರು ಕೊಡಬಾರ್ದು, ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಬಾರ್ದು. ಆತರ ಮಾಡ್ತೀನಿ. ಏನ್ ಮಾಡಿದ್ವಿ ನಾವು? ಮತ್ತೀಗ ನೀನ್ ವ್ಯಾಪ್ತಿ ಪ್ರದೇಶ ದೂರ ಇದ್ದೀನಿ ಅಂತ ಯಾಕೆ ಸುಳ್ಳು ಹೇಳ್ದೆ? ಸುಳ್ಳ ಕೇಳ್ದೆ. ಅಯ್ಯೋ 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 ಅಯ್ಯೋ, ಯಾರು ನರೇಂದ್ರ ಮೋದಿ ಭಾಷಣ ಮಾಡ್ದಂಗ ಮಾತಾಡ್ತಾನಲ್ಲ ಅಂತ. ನಮ್ದು ಏನ ಕೆಲ್ಸ ಇರ್ತವೆ ಅಂತ ಮುಗಿಸ್ಕೊಂಬಿಡೋಣ ಅಂದ್ರೆ ಒಂದೊಂದು ಕರ್ಮ ಗೊತ್ತಲ್ಲ ಈ ಸ್ವಾಮಿದು. ಏನ್ ಕೆಲ್ಸ ಐತಪ್ಪ ಸ್ವಾಮಿ? ಏನ್ ಕೆಲ್ಸ ಐತೆ ಹೇಳು, ನಾನ್ ನೆರವೇರ್ಸ್ಕೊಡ್ತೀನಿ, ನಾನು ಬಂದ್ ಮಾಡ್ಕೊಡ್ತೀನಿ ಹೇಳು. ಹಾಗೂ ಸರಿಯಾದ ಮಿಲ್ರಿ ಹುಟ್ಟಿದ್ ನನ್ ಮಗ ಇವನು ತಾಯಿನ ಅಕ್ಯ. ಇದು ನಾವೊಂದಿಷ್ಟು ಇದು ಎಡೆಮೆಟ್ಟೆ ಸಿಗಿ ಹಾಕ್ಬೇಕು ಸ್ವಾಮಿ, ಎಡೆಮೆಟ್ಟೆ ಸಿಗಿ ಹಾಕ್ಬೇಕು. ಒಂಚೂರು ಮನೆಗೆ ಒಂದಿಷ್ಟು ಇದನ್ನ ಎಂಟೆ ಮಾಡಿಸ್ಬೇಕು. ಯಾಕೆ? ಮನೆ ಕಟ್ಸಕ್ಕೆ. ಮನೆ ಅಣ್ಣ ಸೈನ್ ಹಾಕಿಲ್ವಲ್ಲೋ? ಅವ್ರವನ್ ತೆಂಗಿಸ್ಕೊಳ್ಳಿ ಬಿಡು.
ಏನೋ ಒಂಚೂರು ಇದು ವ್ಯಾಪ್ತಿಗಳಲ್ಲಿ ಇದ್ದೀವಿ ಅಲ್ಲ ಇದೆಲ್ಲ ಕಾರ್ಯದಾಗಿದ್ದೀವಿ. ತಡಿ ಮಕ್ಳೆಲ್ಲ ಕಾಲೇಜ್ಗೆ ಹೋಗವನ? ಹಲೋ, ಒಂದ ವ್ಯಾಪ್ತಿ ಪ್ರದೇಶಗಳಲ್ಲಿ ಇದ್ದೀವಿ. ಅಲ್ಲ ನೀನ್ ಏನ್ ಮಾಡ್ಬೇಕು ಅಂತ ಮುನ್ನಡೆ ಏನ್ ಮುಕ್ಬಿಡಲ್ವಲ್ಲ ಒಂದ್ ಕಾಯಿನಾಕಿ ಏನ ಮಾಡ್ಕೊಳ್ಳೋಣ ಅಂದ್ರೆ ನೀನ್ ಏನ್ ಮಾಡಕ್ ಕೆಲ್ಸ? ನಾನ್ ಮಾತಾಡ್ತೀನಿ ನಾನು ಹಲೋ 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 ಅಂಕಲ್. ಯಾರು? ಅಂಕಲ್ ನಾನ್ ಭಾರ್ಗವಿ ಅಂತ. ಯಾರು ಹೇಳಿ ನೀವು? ಅಂಕಲ್ ನಾವು ಇದ್ರಿಂದ ಹರಿಹರ. ನಮಸ್ಕಾರ. ಹಲೋ ಹಲೋ ಯಾರು ಹೇಳಿ ನೀವು? ಅಂಕಲ್ ನೀವು ಟಿಕ್ ಟಾಕ್ ಮಾಡಿದಿರೋದು ಯಾವ ಊರು ಅಂಕಲ್? ನಾವು ಮಾಡಿಲ್ಲ. ನಾವು ಮಾಡಿಲ್ಲ. ಅವರು ಅಲ್ಲ ವ್ಯಾಪಾರ ಮಾಡೋದು ನಾವು. ಅಂಕಲ್ ಟಿಕ್ ಟಾಕ್ ಅಂದ್ರೆ ಡ್ಯಾನ್ಸ್ ಆಡಿದಿರಲ್ಲ ನೀವು? ಏನ್ ಮೊಬೈಲಾಗ? ಮೊಬೈಲಾಗ 4 ದಿವಸದ ಮುಂಚೆ. ದೇವಸ್ಥಾನ ಹೋಗಿದ್ವ ಕಣವ. ದೇವಸ್ಥಾನ ಡ್ಯಾನ್ಸ್ ಮಾಡುದು. ಅದೇ ಯಾವ ದೇವಸ್ಥಾನ ಅಂಕಲ್? ಅದು ಎಲ್ಲಿರೋ? ಚೆನ್ನಾಗಿದೆ ತುಂಬಾ. ಇದು ವೇಣುಗೋಪಾಲ ಸ್ವಾಮಿ ಅಂತ KSRTC ಬಿಟ್ಟು 8 ಕಿಲೋಮೀಟರ್. ಏನ್ KSRTC ಅಂದ್ರೆ? ಇದು ಅದೇ ನೀರು ಡಿಮುಖದಲ್ಲ, ಮೈಸೂರು. KRS? KRS. ಆಗ ಅದನ್ನ ಬಿಟ್ಟು ಮುಂದೆ 8 ಕಿಲೋಮೀಟರ್ ಪಾಪ. ಹೌದಾ ಅಂಕಲ್? ನೀವು ಡ್ಯಾನ್ಸ್ ಮಾಸ್ಟರ್ ಅಂಕಲ್ ನೀವು? ಅಯ್ಯೋ ಡ್ಯಾನ್ಸ್ ಮಾಸ್ಟರ್ಗೆ ಹೋದ್ರೆ ಇದು ಪ್ಯಾಂಟ್ ಹರಿದೋದ್ ಪಾಪ. ಯಾಕೆ ಅಂಕಲ್? ಹಿಂಗ್ ನಗದನಲ್ಲ ಅವಾಗ ಪ್ಯಾಂಟ್ ಅದು ಹಿಂಗ್ ಕಾಲು ಸ್ವಲ್ಪ ನಾವು ದಪ್ಪ ಇದ್ದೀವಿ ಪಾಪ. ಹಂಗಾಗಿ ಸ್ವಲ್ಪ ನಮ್ಗೇನಿಲ್ಲ. ಮಮ್ಮಿ ನಾನ್ ಮಾತಾಡ್ತಿದ್ದೀನಿ ಅಂಕಲ್. ನಮ್ಮ ಮಮ್ಮಿ ಮಾತಾಡ್ತಾರ ನೋಡಿ. ಯಾಕೆ ಬಿಡವ ಅವ್ರಿಗೆಲ್ಲ ಪಾಪ. ಹಲೋ ನಮಸ್ತೆ ಸರ್. ಅವ್ರಿಗೆಲ್ಲ ಯಾಕೆ ಬಿಡವ ತಾಯಿ ಅವ್ರಿಗೆಲ್ಲ. ಹಲೋ ಅಮ್ಮ ನಮಸ್ತೆ ಸರ್. ಊಟ ಆಯ್ತಾ ಮರೆ? ಆಯ್ತು ಸರ್, ನಿಮ್ದು? ನಮ್ದು ಊಟ ಆಯ್ತು ಮರೆ. ನಿಮ್ದು ಹೆಸರು ಹೇಳಿ ಸರ್? ನರಸಿಂಹರಾಜು ಅಂತ ಮರೆ. ನಮ್ದು ಇಲ್ಲಿ ತುಮಕೂರು ತಾಲೂಕು ಬಳ್ಳಾಪುರ ಅಂತ. ಹೌದಾ ಸರ್? ಡ್ಯಾನ್ಸ್ ತುಂಬಾ 4 ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಡಿದ್ದೀರಾ ಸರ್ ನೀವು. ನಾವು ನಮ್ಮ ಅಣ್ಣರು ಎಲ್ಲ ಹಿಂಗಿದ್ರೆ ಹೋಯ್ತು ತಾಯಿ ದೇವಸ್ಥಾನಕ್ಕೆ. ಪೂಜೆ ಮುಗಿಸ್ಕೊಂಡ್ರು. ಅದೇನೋ ನನಗೆ ಆ ದೇವಸ್ಥಾನದ ಹತ್ರ ಹೋದ್ರೆ ಎಲ್ಲ ಒಂಥರ ಏನೋ ಮನ್ಸೆಲ್ಲ ಫ್ರೀ ಆದಂಗ ಆಗುತ್ತೆ. ಒಂಥರ ಏನೋ ಹಗುರ ಏನೋ ಉಲ್ಲಾಸ ಆದಂಗ ಆಗುತ್ತೆ, ಖುಷಿ ಆದಂಗ ಆಗುತ್ತೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂದ್ರೆ ನಾನು ಎಲ್ಲೂ ನೋಡಿಲ್ಲ ಸರ್. ಇದು ಆ ಟೈಪ್ ಪೂಜೆ ಇಲ್ಲ. ಒಂದು ಉಡ್ತಾಣಲ್ಲಿ ಇಲ್ಲಿ ಸಡನ್ ಆಗಿ ದರ್ಶನಕ್ಕೆ ಹೋದ್ರೆ 500 ರೂಪಾಯಿ. ಆ ಪೂಜೆಗೆ 600 ರೂಪಾಯಿ, 1,500. ಈ ಪೂಜೆಗೆ 800 ರೂಪಾಯಿ ಅಂತಾರೆ. ಅಲ್ಲಿ ದೇವಸ್ಥಾನದ ಒಂದು ಕಲ್ಲು ಒಂದೊಂದು ಕಥೆ ಹೇಳುತ್ತೆ ತಾಯಿ. ಹೌದಾ? ತುಂಬಾ ಚೆನ್ನಾಗಿ ಆಡಿದಿರ ಸರ್ ಡ್ಯಾನ್ಸ್. ನೀವು ತುಂಬಾ ಚೆನ್ನಾಗಿ ಆಡಿದಿರ ಬಿಡಿ, ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಡ್ಯಾನ್ಸ್ ಮಾಸ್ಟರ್ ಸರ್ ನೀವು? ಸ್ಕೂಲ್ ಡ್ಯಾನ್ಸ್ ಅಲ್ಲಿ ಹೇಳ್ಕೊಡ್ತೀರಾ? ಯಾರಲ್ಲ ನಾವು ಕೆಲಸ ಇಲ್ಲ, ನಮ್ದು ವ್ಯಾಪಾರ. ನಮ್ದು ಏನಿದೆ ಅಲ್ಲ ಸರ್, ಆಗ್ಲಿ ಜೀವನ ಮಾಡಕ್ ಯಾವ್ದೋ ಒಂದು ನೀವು ಅಲ್ಲ ಡ್ಯಾನ್ಸ್ ಮೊದ್ಲು ಮಾಸ್ಟರ್ ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತೀರಾ ನೀವು ಅಂತ ಅಂದ್ರೆ. ಡ್ಯಾನ್ಸ್ ಇಲ್ಲ ಏನು ಇಲ್ಲವ. ನಾವು ಸ್ವಲ್ಪ ಓದಿದೀವಿ. ಅವ್ವ ಅನ್ಬೇಡಿ ಸರ್ ನಮ್ಗೆ. ನಾನಿನ್ನು ನಮ್ಮ ಯಜಮಾನ್ರು ತೀರೋಗಿ 3 ವರ್ಷ ಆಗಿದೆ. ಅಯ್ಯೋ ಎಲ್ಲ ಯಜಮಾನ್ರು ತೀರೋಗಿರೋ ಫೋನ್ ಮಾಡ್ತಾರಲ್ಲ ಇವ್ರು. ಆಯ್ತು ಇಲ್ಲಿ ಅಕ್ಕ. ನಮ್ದೇನಾಗ್ತದೆ, ನಮ್ದು ಒಂಥರ ಸಂಸ್ಕೃತಿ ಇದು. ಎಲ್ಲಾನು ಗೌರವ ಕೊಟ್ಟು ಮಾತಾಡ್ತದೆ. ಅಲ್ಲಲ್ಲ ನೀವು ಅವ್ವ ಅನ್ಬೇಡಿ, ನಂಗೆ ತುಂಬಾ ಇದಾಗುತ್ತೆ, ಇನ್ಸಲ್ಟ್. ಅಕ್ಕನೇ ಅಂತೀವಿ ಬಿಡಿ. ಅಕ್ಕನೇ ಅಂತೀವಿ ಬಿಡಿ ಅಕ್ಕ. ಅಲ್ಲ ಅಕ್ಕ ಅನ್ಬೇಡಿ, ನೀವು ತುಂಬಾ ಚೆನ್ನಾಗಿದ್ದೀರಾ ನೋಡೋದಕ್ಕೆ. ನಿಮ್ಗೆ ಮದುವೆ ಆಗಿದೆ ಸರ್ ಅಲ್ಲಿ? ಅಯ್ಯೋ ಆಲೆ ಮಕ್ಳೆಲ್ಲ ಮದುವೆ ಮಾಡಿದ್ ಮೊಮ್ಮಕ್ಳು ಅಲ್ಲೇ ತಾತ ಇದ್ದೀನವ. ನಾನು ತಾತ ಇದ್ದೀನಕ್ಕ. ಇರ್ಲಿ ಪರವಾಗಿಲ್ಲ ಸರ್, ಅದು ನಿಮ್ ಜೀವನ. ಮಕ್ಕಳು ಮೊಮ್ಮಕ್ಳು ಆಗ್ಲಿ ಯಾರು, ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಸರ್. ಸರ್ ಏಜು ನಿಮ್ಗೆ? ಏಜ್ 73. ಹೌದಾ? 73. ಆಮೇಲೆ ಇದು 8ನೇ ತಿಂಗಳು ಮಾರನೇ ಹಬ್ಬ ಟೈಮ್.
23 ಎಕ್ಸ್ಟ್ರಾ ಗೊತ್ತಿರೋದು. ನಂದು ಈ ಶುಕ್ರವಾರ ಬಂದ್ರೆ 28 ತುಂಬಿ 29 ಬೀಳುತ್ತೆ. ಈ ಶುಕ್ರವಾರ ಬರ್ಬೇಕು. ಇವತ್ತಿನ ಬುಧವಾರ ಅಲ್ವಾ? ಅಣ್ಣಾರ್ ಹಾಕಕ್ಕೆ ಎಷ್ಟು ಬೇಗ ತೀರೋಯ್ತು? ಹಾ, ಅಣ್ಣಾರ್ ಹಾಕಕ್ಕೆ ಎಷ್ಟು ಬೇಗ ತೀರೋಯ್ತು? ಅಣ್ಣವರು ಯಾಕೋ ತೀರೋದ್ರು ಆಕ್ಸಿಡೆಂಟ್ ಆಗಿ. ನೀವು 73 ವರ್ಷದಾಗ ಹಿಂಗಿದ್ದೀರಲ್ಲ, ಇನ್ನು 23 ವರ್ಷದಾಗ ಹೆಂಗಿದ್ರು? 73 ವರ್ಷ ಅಲ್ರ ನಮ್ದು. 73ನೇ ಇಷ್ಟ ಗೊತ್ತಿರೋದು. 73ನೇ ಇಸ್ವಿಯಲ್ಲಿ ವಯಸ್ಸು ನಿಮ್ಗೆ? ವಯಸ್ಸು ಲೆಕ್ಕ ಹಾಕಿಡ್ರಿ. 73 ಸಡನ್ ಆಗಿ ನಂಗೆ ಹೇಳಕ್ ಬರಲ್ಲ. ಇರ್ಲಿ, ಒಂದ್ 45 ಆಗಿರ್ಬೇಕಲ್ವಾ? 43. 43 ಆಗಿರ್ಬೇಕು. 43 ವಯಸ್ಸಾಗಿ ಹಿಂಗಿದ್ದೀರಲ್ಲ ನೀವು. ಇನ್ 23 ವಯಸ್ಸಾಗಿ ಇನ್ ಹೆಂಗ್ ಇರ್ಬೋದಾಗಿತ್ತು? ನೀವು ಹೆಂಗಿದ್ರಿ ನೀವು? ಅಕ್ಕ ಅವಾಗ ಎಲ್ಲ ಕುಡ್ದು ಎಲ್ಬೇಕಾಲ್ ಬಿತ್ಕೊಂಡಿವಿ ಅಕ್ಕ. ಅವಾಗೇನು ಕುಡಿದ್ರೆ ಡ್ರಿಂಕ್ಸ್ ಹಾಕ ನಾವು. ಅಲ್ಲ, ನೀವು ಡ್ಯಾನ್ಸ್ ಆಡಿದ್ರಲ್ಲ, ಆ ಪ್ಯಾಂಟ್ ಒಳಗೆ ನಿಮ್ ಸಾಮಾನು ಅಷ್ಟಪ್ಪ ಇತ್ತು. ಇಷ್ಟು ಒಳ್ಳೆಯವ್ರು ಇವರು. ಆಯ್ತಕ್ಕ, ನಮಸ್ಕಾರ. ಹಲೋ ಅಕ್ಕ ಅನ್ಬೇಡ. ಹಲೋ ಹಲೋ ಇವರು ಯಾರನ್ನಾಗ್ಲಿ ಗಂಡ್ಸತ್ತೋಗಿರು ತುಣ್ಣೆ ಉಣ್ಬೇಕು. ಯಾರನ್ನಾಗ್ಲಿ ಗಂಡ್ಸತ್ತೋಗಿರು ತುಣ್ಣೆ ಉಣ್ಬೇಕು. ಯಾರನ್ನಾಗ್ಲಿ ಗಂಡ್ಸತ್ತೋಗಿರು ತುಣ್ಣೆ ಉಣ್ಬೇಕು. ಸಾಯ್ನಾಕ್ಯ. ಇದು ನಾವು ಅವಶ್ಯಕತೆ ಇಲ್ಲಕ್ಕ. ಇದು ನಾವು ಐನಾರು ನಮ್ಗೆಲ್ಲ ಮಾತೆಲ್ಲ ಆಡ್ಬೇಡಿ. ಅಲ್ಲ ನೀವ್ ಐನೂರಾ? ಐನಾರ್ಕ ನಾವು ಅವೆಲ್ಲ ಕೆಟ್ಟ ಮಾತು ನಮ್ಗೆ ಆಡ್ಬೇಡಿ. ನಾವು ಐನಾರು ಸ್ವಾಮಿ ಪೂಜೆ ಮಾಡ್ತೀವಿ. ಯಾ ಸ್ವಾಮಿ ಪೂಜೆ ಮಾಡ್ತೀರಾ ಸ್ವಾಮಿ? ಮಾರಮ್ಮನ್ ಪೂಜೆ ಮಾಡ್ತೀವಿ ಸರ್. ಯಾವ ನಿಮ್ಮೂರಲ್ಲೇನಾ? ಮಾರ. ಆ ಮಾರಮ್ಮನ್ ಮೇಲೆ ಒಂದ್ ಭಕ್ತಿ ಮಂತ್ರ ಬರ್ತಲ್ಲ, ಅದು ಮಂತ್ರ ಹೇಳಿ, ಅದು ಫಸ್ಟ್ನೇದು. ಶಿವಪ್ಪ ಕದ್ರಿನಾಥ ಸ್ವಾಮಿ, ಮಂಜುನಾಥೇಶ್ವರ, ಚೌಡೇಶ್ವರಿ, ಚಾಮುಂಡೇಶ್ವರಿ. ರೇ, ನಾನ್ ಹೇಳ್ತಿರೋ ದೇವ್ರ ಹೆಸರಲ್ಲ, ಮಾರಮ್ಮನ್ ಮಂತ್ರ ಹೇಳ್ರಿ ನೋಡೋಣ. ಕೈ ಮುಗಿಯೋದು ಹಿಂಗೆ ನಾವು. ಹಿಂಗೆ ಹೇಳದ್ ಮಂತ್ರ. ಅಲ್ಲಲ್ಲ ರೀ, ಮಂತ್ರ ಹೇಳ್ರಿ ನೀವು. ಏನೋ ನಂಬ್ಕೊಳ್ರಿ, ಸುಳ್ಳು ಹೇಳ್ಬಾರ್ದು. ಪೂಜಾರು ಅಂತ ನೀವ್ ನೋಡಿದ್ರೆ ಪೂಜಾರಂಗ್ ಕಾಣದೇ ಇಲ್ಲ. ಯಾವ್ದೋ ರಸಿಕ ಇದ್ದಂಗ ಇದ್ದೆ, ರಸಿಕರ ರಾಜ ನೀನು. ರಾಜ ಅಲ್ಲ, ನರಸಿಂಹರಾಜು. ಅದೇ ನರಸಿಂಹರಾಜು. ನೀನ್ ನೋಡಿದ್ರೆ ರಸಿಕ ಕಂಡಂಗ್ ಕಾಣ್ತಿ. ನನ್ನ ಮನ್ಸು ನಂಗೆ ಕದ್ದು ನಂಗ್ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಗೊತ್ತಾ ನಿನ್ ಡ್ಯಾನ್ಸ್ ನೋಡಿದ್ಮೇಲೆ. ನನ್ಗೂ ನಿಮ್ಗೂ ಸರಿದಲ್ಲ. ಇವ್ರ ಮೂರಿಗೆ ದುಡ್ಡು ಕೊಡ್ಬೇಕು. ರಾಜೇಶ್ ದುಡ್ಡು. ಹಲೋ, ನಿನ್ ಕೊಡ್ಬೇಕು ಅಂತ ಹುಡುಗಿ ಬಂದಿದ್ದ. ಹಲೋ ಹಲೋ, ಮಾತಾಡು ಅಂದ್ರೆ ಇದು ನಮ್ಮ ಇಲ್ಲ ಪೂಜೆಗೆ ಟೈಮ್ ಆಯ್ತು. ಪೂಜೆಗೆ ಹೋಗ್ತಿದ್ರಿ ನಾವು. ಪೂಜೆಗೆ ಹೋಗ್ತಿದ್ದೀರಾ? ಅಲ್ಲ, ನನ್ಗೇನ್ ಗೊತ್ತಾ, ಒಂದೇ ಒಂದ್ ಆಸೆ ಆಗಿದ್ದು, ಪ್ಯಾಂಟ್ ಒಳಗೆ ಅಷ್ಟು ದಪ್ಪ ಐತಲ್ಲ, ಇನ್ನು ಹಂಗೆ ಬುಳ್ಳಗ್ ನಿಂತ್ಕೊಂಡ್ರೆ ಹೆಂಗ್ ಕಾಣ್ಬೋದು ನೀವು ಅಂತ ಅಷ್ಟೇನೆ. ಹಲೋ ಹಲೋ, ನಿಮ್ದು ಹಂಗೆ ಒಂದ್ ಬುಳ್ಳಗಿರೋದು ಒಂದ್ ಫೋಟೋ ಕಳಿಸ್ತೀರಾ ನನ್ನ ನಂಬರ್ಗೆ? ಹಲೋ ಹಲೋ, ಯಾರ ಅಕ್ಕವ್ರು ಮಾತಾಡ್ತಾ ಇದಾರೆ? ನಿಮ್ ಹೆಂಡ್ತಿನ? ನಿಮ್ಮ ಅಜ್ಜಿ? ನಿಮ್ಮ ಅಜ್ಜಿಯರು ಅಂದ್ರೆ ನಮ್ಮ ಹೆಂಗಸರು. ನಾವು ಅಜ್ಜಿ ಅಂತೀವಿ. ನಾವು ಅಲ್ಲಿ ತಾತ ಆಗಿದ್ದೀವಿ, ಅವ್ರ ಅಜ್ಜಿ. ಕೊಡಿ, ಅಕ್ಕವ್ರನ್ನ ಪರಿಚಯ ಮಾಡ್ಕೊಂತೀನಿ, ಕೊಡಿ. ನನಗ್ ಗೊತ್ತಿಲ್ಲ, ನಿನಗ್ ಗೊತ್ತಿರೋರೇನೋ ಮಾತಾಡ. ಅಕ್ಕ ಅಕ್ಕ ಅಕ್ಕವ್ರೆ, ಅಕ್ಕ ನಾನ್ ಹರಿಹರದಿಂದ ಮಾತಾಡ್ತಿರೋದು, ವಂಜಾಕ್ಷಿ ಅಂತ. ವನಜಾಕ್ಷಿ? ವನಜಾಕ್ಷಿ. ಕೊಡಿ ಅಕ್ಕವ್ರಿಗೆ. ಅಕ್ಕವ್ರೆ, ನಿಮ್ ಯಜಮಾನ್ರು ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅಕ್ಕವ್ರೆ, ವನಜಾಕ್ಷಿ. ಅಕ್ಕ ವಂಜಾಕ್ಷಿ. ಅಕ್ಕ ಹಲೋ, ನಿಮ್ ಯಜಮಾನ್ರು ತುಂಬಾ ರಸಿಕರು ಇದ್ದಂಗ ಅವ್ರೆ ಕಣಕ. ಏನು ಎಷ್ಟ್ ಜನ ಹೆಂಗಸರುಗಳು ಎಷ್ಟ್ ಮದ್ವೆ ಆಗಿದ್ದಾರೆ ಅವ್ರು ನಿಮ್ ಯಜಮಾನ್ರು? ನೋಡಿ, ಅವ್ರು ತುಂಬಾ ಚೆನ್ನಾಗಿ
ತುಂಬಾ ಎಷ್ಟ್ ಜನ ಮದ್ವೆ ಆಗಿದೀಯ ಅಂತ ಏನ್ ಹೇಳ್ತಾವ್ರೆ ಮಗ ಏನ್ ಹೇಳ್ತಾವ್ರೆ ಏನ್ ಹೇಳ್ತಾವ್ರೆ ಕೇಳ್ಸಿಯ ಅಕ್ಕ ಲೌಡ್ ಸ್ಪೀಕರ್ ಆನ್ ಮಾಡಕ್ಕ. ನಮ್ ಬರಲ್ಲ. ಅಲ್ಲ ಅವ್ರಿಗೆ ಕೊಡಕ್ಕ ಲೌಡ್ ಸ್ಪೀಕರ್ ಆನ್ ಮಾಡು ಅಂತ ಕೊಡಕ್ಕ ಪ್ಲೀಸ್ ಕೊಡಕ್ಕ. ಏನು ಅಣ್ಣ ಅಣ್ಣ ಹೇಳಿದ ಅಣ್ಣ ಅದೇ ಅವ್ರ ಅಕ್ಕ ಅವ್ರಿಗೆ ಏನೋ ಕೇಳಿಸಿಲ್ಲ ಸೌಂಡ್ ಅಂತ ಕೊಡೋಣ ಇಲ್ಲ ಲೌಡ್ ಸ್ಪೀಕರ್ ಆನ್ ಮಾಡೋಣ ಅವರು ಕೇಳಿಸ್ಕೊಂಡ್ಲಿ. ಬೀಗ ಕೊಡ್ಬೇಕ ಹಂಗೆ. ಹಲೋ ಗಾಡಿ ಬೀಗ ಕೊಡು. ಹಲೋ ಅಣ್ಣ ಸೌಂಡ್ ಅಂತ ಇಕ್ಕಣ ಲೌಡ್ ಸ್ಪೀಕರ್ ಅಂತ ಆನ್ ಮಾಡು ಅಕ್ಕಂಗೆ ಕೇಳಿಸಿಲ್ಲಂತೆ. ಸೌಂಡಾ ಹಾ ಚಪ್ಪಲಿ ಹಾಕೊಂಡಿದ್ದೀನಿ ಸೌಂಡ್ ಕೊಟ್ಟಿದ್ದೀನಿ ಸೌಂಡ್. ಹಲೋ ಹಾ ಅಕ್ಕರೇ ಕೇಳ್ತಿಲ್ವ ಮಗ ಕೇಳ್ತಿಲ್ವಾ ಸೌಂಡ್ ಕೊಟ್ಟಿದ್ದೀನಿ. ಹಲೋ ಹಲೋ ಅಕ್ಕವ್ರೆ ಅವ್ರು ನಿಮ್ಮ ಯಜಮಾನ್ ಅಲ್ಲೇ ಇದಾರೆ ಅಕ್ಕವ್ರೆ. ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಹಂಗೆ ಗೊಲ್ರಾಮನ್ ಮಂತಕ್ಕೆ ಲಕ್ಷ್ಮಮ್ಮನ್ ಮಂತಕ್ಕೆ ರತ್ನಮ್ಮನ್ ಮಂತಕ್ಕೆಲ್ಲ ಹೋಗೋದ್ ಬಿಡ್ಸಕ್ ಅವ್ರಿಗೆ ಹೇಳ್ಬಿಟ್ಟು ಮಕ್ಕಳು ಬರೀ ಫೋನ್ ಮಾಡ್ತಾರ ಅವ್ರು ಇವ್ರು. ಅಲ್ಲಿಗ್ ಬಾ ನಾವ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋರ್ ನನ್ ಮಗ 10,000 ಕೊಡು 5,000 ಕೊಡು ಬರೀ ಇವ್ರೇ ಕಣಕ ಫೋನ್ ಮಾಡೋದು. ರೀಚಿಗೆ ಬಂದ್ರು ಅಂದ್ರೆ ಅವ್ರೆ. ನಮ್ ಮೊನ್ನೆ ಅವ್ರ ಲಕ್ಷ್ಮಮ್ಮ ಫೋನ್ ಮಾಡೈತೆ ಅಯ್ಯಪ್ಪ ಸ್ವಾಮಿದು ಮಾಲೆ ಹಾಕೊಂಡು ನನ್ ಮಗ 10,000 ಕೊಡು ಅಂತ. ಆ ರತ್ನಮ್ಮ ಮನೆಲ್ಲ ಫೋನ್ ಮಾಡಿತ್ತು ಗೊಲ್ರಾಮಂಗೆಲ್ಲ ದುಡ್ಡು ಕೊಟ್ಟವನೆ ಬರೀ ಇದೆ ಕಣಕ ಅದೊಂಚೂರು ಇದ್ ಮಾಡಿಲ್ಲ ಅಂದ್ರೆ ಎಲ್ಲ ಮುಳುಗಕ್ ಸಾಕ್ಬಿಡ್ತಾನ ನಿನ್ನ. ಅವ್ನು ಕೊಡು ಫೋನು. ಹಲೋ ಅಣ್ಣ ಎಲ್ಲ ಹೇಳಿದ್ದೀನಿ ನಿಮ್ ಮನೆಯವ್ರಿಗೆ. ಆಯ್ತು ಲಕ್ಷ್ಮಮ್ಮ ಅಯ್ಯಪ್ಪ ಸ್ವಾಮಿ ಮಗ ಅಯ್ಯಪ್ಪ ಸ್ವಾಮಿ ಹಾಕ್ಸ್ಕೊಂಬ ಮಾಲೆ ಹಾಕ್ಸ್ಕೊಂಬ 10,000 ದುಡ್ಡು ಕೇಳಿದ್ರಲ್ಲ ಅದು ರತ್ನಮ್ಮಂಗ್ ದುಡ್ಡು ಕೊಟ್ಟಿರೋದು ಆ ಗೊಲ್ರಟ್ಟಿ ಅಮ್ಮಂಗ್ ದುಡ್ಡು ಕೊಟ್ಟಿರೋದೆಲ್ಲ ಹೇಳಿದ್ದೀನಿ. ನಿಮ್ದು ಬೆಂಕಿ ಕೇಳೋದು ಹೇಳಿದ್ಯಾ ನಿಮ್ ಮನೆ ಬೆಂಕಿ ಕಿರೋದು ಹೇಳಿದ್ಯಾ ನಿಮ್ ಸಾಯ್ತು ಉಳ್ಳಿಗ್ ನಾವು. ಅಂಕಲ್ ಯಾರು ಹೇಳಿ ಊಟ ಆಯ್ತಾ ಅಂಕಲ್? ಯಾರು ಹೇಳಿ ನಾನು ವಂಜಾಕ್ಷಿ ಅವ್ರ ಮಗಳು ಬೆಳಗ್ಗೆ ಫೋನ್ ಮಾಡಿದ್ವಲ್ಲ. ಅದೇ ಗಂಡ ತೀರೋದಲ್ಲ ಹ್ಮ್ ನಮಗೆ ಅಂಕಲ್ ಆ ತರ ಮಾತಾಡ್ಬೇಡಿ ಅಂಕಲ್. ಆ ತರ ಮಾತಾಡ್ಬೇಡಿ ಅಂಕಲ್. ಏನ್ ಯಾಕೆ ಹೇಳಿ ಅಲ್ಲ ನಮ್ಮ ಮಮ್ಮಿ ಮಾತಾಡ್ತದಂತೆ ವಂಜಾಕ್ಷಿ ಅವರು. ವನಜಾಕ್ಷಿ ಹಾ ಹಚ್ಚಿ ನಿನ್ನ ಮೇಲೆ ನನಗೆ ಕಣ್ಣು ಕಾಮಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು ಆ ಮುನುಗಿ ಹೆಣ್ಣು ಏಳೆ ಸಖಿ ಮಕರಂದನ ಮಿರಗ ಬಾಳ ಹಣ್ಣು ಏಳೆ ಮಕರಂದನ ಮಿರದ ಬಾಳಲ ಹಣ್ಣು ವನಜಾಕ್ಷಿ ನಿನ್ನ ಮೇಲೆ ಕಣ್ಣು ನನ್ನ ಕಣ್ಣು. ಸರ್ ಓ ಏನ್ ಮಾಡ್ತಿದ್ದೀರಾ ಸರ್? ಈಗ ಊಟ ಮಾಡೋಣ ಅಂತ ಕೂತಿದ್ದೀನಮ್ಮ. ನಾನು ವಂಜಾಕ್ಷಿ ಬೆಳಿಗ್ಗೆ ಫೋನ್ ಮಾಡಿದ್ನಲ್ಲ ಸರ್. ಅದೇ ಇದ್ರಾಗೆ ಇದು ಅಕ್ಕ ಹಾ ರಣಧೀರ ಪಿಕ್ಚರಾಗೆ ಹಾ ಹಾ ಆ ವಾರ್ಡ್ ಐತಲ್ಲ ಹಾ ಆ ವಾರ್ಡ್ ಹಾಕಿಬಿಟ್ಟು ನಿಮ್ ಹುಡುಗರು ಅವಲ್ಲ ಅವ್ರಿಗೆ ತೋರಿಸ್ಬಿಟ್ಟು ಮನಿಕೊಂಬಳಕ್ಕ ನೀನು. ಯಾಕೆ? ನಾವು ನಿಮ್ಗಿನ್ನ ವಯಸ್ಸಲ್ಲಿ ಚಿಕ್ಕವರ ದೊಡ್ಡವರ ಗೊತ್ತಿಲ್ಲ. ಹಾ ಖಂಡಿತ 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 ನಮಗ್ ಫೋನ್ ಮಾಡ್ಬೇಡಿ. ನಾನು ಹೇಳಿದ್ನಲ್ಲ ನನ್ಗೆ ಈ ಶುಕ್ರವಾರ ಬಂದ್ರೆ 28 ತುಂಬಿ 29ಕ್ಕೆ ಬಿಡುತ್ತೆ ಅಂತ. ಅದಕ್ಕೆ ಏನ್ ಮಾಡೋಣ? ಬಾ ಇಬ್ರು ಲವ್ ಮಾಡೋಣ. ನನಗ್ ಗಂಡಿಲ್ಲ ನಿನಗೆ ಹೆಂಡತಿ ಇದ್ದಂಗಿಲ್ಲ ಇದ್ರು ಸತ್ತಂಗೇನೆ. ಇಬ್ರು ಬರ್ರಿ ನಾನಿಬ್ರು ಸೇರ್ಕೊಂಡು ಲವ್ ಮಾಡೋಣ. ನನ್ ಮಗಿಗೆ ಒಂದ್ ಬಾಳ್ ಕೊಡೋಣ. ನಿನ್ ಹೆಸರು ಸೇರಿಸ್ತೀನಿ ಸ್ಕೂಲಿಗೆ ಸೇರಿಸ್ತೀನಿ. ನೀನು ಬಂದು ನನ್ ಮಗಳಿಗೆ ಒಂದ್ ಎಜುಕೇಶನ್ ಕೊಡ್ಸು ಆರಾಮಾಗಿರು. ನಿಮ್ಮ ಮಗಳ ಕೈ ಕೊಡಿ. ಮಗಳು ಕೈಲ? ಹಲೋ ಹೇಳಿ ಅಂಕಲ್. ಬಾಳ್ ಕೊಡ್ಬೇಕ ನಿಮ್ಮ ಅಮ್ಮಗೆ ಅಂಕಲ್? ಏನ್ ಅಂಕಲ್? ನಿಮ್ಮ ಅಮ್ಮಗೆ ಬಾಳ್ ಕೊಡ್ಬೇಕಾ ನಾನು? ನೀವೇನ್ ಹೇಳ್ತೀನಿ ನಂಗೆ ಗೊತ್ತೈತೆ ಅಂಕಲ್. ನಾನು ಓದ್ಕೊಬೇಕು ಮಮ್ಮಿ ಕೈ ಕೊಡ್ತೀನಿ ನೋಡಿ. ಓದ್ಕೊಂಡ ಇದ್ದೇನಮ್ಮ? ಕೊಡಮ್ಮ. ಹಲೋ ಹಲೋ ಹೇಳ್ ಜಾನು. ಜಾನು ಜಾನು ಅಂದ್ರೆ ತುಂಬಾ ಪ್ರೀತಿಯಿಂದ ಅಲ್ಲ. ನೀನು ಫೋಟೋದಲ್ಲಿ ಅಷ್ಟು ದಪ್ಪ ಚೆನ್ನಾಗಿದ್ಯಲ್ಲ. ನೀನ್ ಬಟ್ಟೆ ಬಿಚ್ಬಿಟ್ರಿ ನೀನ್ ಎಷ್ಟು ದಪ್ಪ ಇರ್ಬೇಕು ನೀನ್. ಅದಕ್ಕೆ ನಾನು ನಿನ್ ತುಂಬಾ ನೋಡ್ಬೇಕು ಅಂತ ನೀನ್ ಲವ್ ಮಾಡ್ಬೇಕು ಅಂತ ಆಸೆ ಆಗಿದೆ ಜಾನು. ನಿಮ್ ಯಜಮಾನ್ರು ಏನಾಗಿ ಸತ್ತೋಯ್ತು? ಆಕ್ಸಿಡೆಂಟ್ ಆಗಿ. ಆಕ್ಸಿಡೆಂಟ್ ಏನಿದ್ರು ಅದ್ರಾಗೆ? ಇಲ್ಲ
ನನ್ ಜೀವ ನಿನ್ಗೋಸ್ಕರ ಮಿಡಿತಾ ಇತ್ತು, ನಾನು ನೀನು ಸೇರ್ಬೇಕಾಗಿತ್ತಲ್ಲ ರೀ. ಅದಕ್ಕೆ ನನ್ಗೇನು ಆಗಿಲ್ಲ. ನಾನು ನಿನ್ನ ಟಿಕ್ ಟಾಕ್ ಅಲ್ಲಿ ನಿನ್ನೆ ನೋಡಿ ಆ ಪ್ಯಾಂಟು, ಆ ಶರ್ಟು, ಆ ನಿನ್ ಟೌಲ್ ಹಾಕೊಂಡ್ ಡ್ಯಾನ್ಸ್ ಆಡಿರೋದು, ಹಬ್ಬ ನನಗೆ ತುಂಬಾ ರಾತ್ರಿ ಎಲ್ಲ ಡಿಸ್ಟರ್ಬ್ ಆಗಿದೆ. ನನಗೆ ನಿದ್ದೆನೇ ಬಂದಿಲ್ಲ. ನಿದ್ದೆನೇ ಬರ್ಲಿಲ್ವಾ? ಇಲ್ಲ. ಇದು ಡ್ರಿಂಕ್ಸ್ ಮಾಡ್ತೀರಾ? ನಾವೇನ್ ಆತರ ಏನ್ ಕುಡಿಯಲ್ಲ. ಈ ರಮ್ಮು, ವಿಸ್ಕಿ ಇಂಥವೇನು ಕುಡಿಯಲ್ಲ. ರಾಜ 4 ಬಾಟ್ಲು ಕುಡಿತೀನಿ ಅಷ್ಟೇ, ಮನೆ ಕಮ್ಬೇಕಾದ್ರೆ ಲೈಟ್ ಆಗಿ ಸ್ವಲ್ಪ. ಬೀರು ಬ್ರಾಂತಿ ಏನು ಕುಡಿಯಲ್ವಾ? ಅವೇನು ಕುಡಿಯೋದು. ರಾಜ ಅನ್ನೋದು ಏನೋ ಬರುತ್ತಲ್ಲ ಇದು ಪಾಕಿಟ್ ಅಲ್ಲಿ, ಅದು 4 ಕುಡಿತೀರಾ? 4 ಕುಡಿತೀನಿ ಅಷ್ಟೇನೆ. 4? ಹ್ಮ್. 1, 2 ಅಲ್ಲ 4. ಹ್ಮ್. ಅವ್ರು ಹೋಗಿರೋದಕ್ಕೆ ತಪ್ಪೇನಿಲ್ಲ ಬಿಡಿ. ನೀವು ಬಂದ್ರಿ ಹೋಗ್ಬೋದಲ್ಲ ಅಲ್ಲಿಗೆ ನೀವುನು. ಅರ್ಜೆಂಟ್ ಆಗಿ? ಹ್ಮ್. ಯಾಕಕ್ಕ ನಿಮ್ಗೆ ನಾನು ಫೋನ್ ಮಾಡುವಂತಿದ್ನ ವನಜಾಕ್ಷಿ ನಿನ್ನ ಮೇಲೆ ಕಣ್ಣು ಗ್ಯಾಸ್ಟ್ರಿಕ್ ಬೇರೆ ಆಗಿದೆ ಪಾಪು. ಗ್ಯಾಸ್ಟ್ರಿಕ್ ಮಾತ್ರೆ ಕೊಡೋ. ಮಗ ಈಗಲೇ ತರಬೇಡ ತಳಿ ಊಟನ ಮಗ, ಬೇಡ ಈಗಲೇ ಊಟ. ಹಲೋ ಅಮ್ಮ, ಹೇಳ್ ಜಾನು. ವನಜಾಕ್ಷಿ ನಿನ್ನ ಮೇಲೆ ಕಣ್ಣು ಗ್ಯಾಸ್ಟ್ರಿಕ್ ಬೇರೆ ಆಗಿದೆ ಪಾಪು. ಗ್ಯಾಸ್ಟ್ರಿಕ್ ಮಾತ್ರೆ ಕೊಡೋ. ಮಗ ಈಗಲೇ ತರಬೇಡ ತಳಿ ಊಟನ ಮಗ, ಬೇಡ ಈಗಲೇ ಊಟ. ಹಲೋ ಅಮ್ಮ, ಹೇಳ್ ಜಾನು. ಜಾನ್ ಅಮ್ಮ, ಹೇಳ್ ಜಾನು. ನೀನು 4 ರಾಜ ಪಾಕಿಟ್ ಕುಡಿಯೋದು, ನಿಮ್ ಮಗಳು ಏನ್ ಓದ್ತಾ ಇರೋದು? ಈಗ 3ನೇ ಕ್ಲಾಸ್, 3rd ಸ್ಟ್ಯಾಂಡರ್ಡ್. ಅಲ್ಲೇ ದೊಡ್ಡ ಸಮುದ್ರ ನಿಮಗೆ. 4 ರಾಜ ಪಾಕಿಟ್ ಅಂದ್ರೆ ಯಾವ್ದಷ್ಟು ನಮ್ಗೆ ಫೋನ್ ಮಾಡ್ಬೇಡಿ ಅಮ್ಮ. ಯಾಕೆ ಜಾನು? ನಾವು ಪಡಿಯೋದೆಲ್ಲ ನಾವು ಇಲ್ಲ ನಮ್ಮ ಹತ್ರ, ಆಮೇಲೆ ಕೆಟ್ಟದು. ಈಗ ಇದೆಂತದ್ದು, ನಾನು ಸೀತಾ ಮಾತೆ ಇದ್ದಂಗೆ. ಲೋಪರ್ ಸೋಳೆ ಮಗನೆ, ನಿನ್ ಮನೆ ಹಾಳಾಗೋಗ. ನೀನ್ ಹೋಗೋದಾರೆ ಅಕ್ಕಿ ಇಕ್ಕ ಲೋಪರ್ ಸೋಳೆ ಮಗನೆ. ಆ ಲಕ್ಷ್ಮಿ ಬಾಳ್ ಹಾಳು ಮಾಡಿಯೋದು ಯಾರು? ನೀನ್ ಎಲ್ವನೋ? ಆ ರತ್ನಿ ಬಾಳ್ ಮದುವೆಗಿಂತ ಮುಂಚೆ ಹಾಳು ಮಾಡಿಯೋದು ನೀನ್ ಎಲ್ವನೋ? ಈ ಗೊಲ್ರಮ್ಮನ್ ಹಿಡ್ಕೊಂಡಿದ್ಯೇನೋ? ಮಾತಾಡೋ. ಇದೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ಅನ್ನೋದು ರಿವರ್ಸ್ ಗೇರ್ಗೆ ಬರುತ್ತೆ. ನಮ್ಗೆ ಕೂಡ ಬರುತ್ತಲ್ಲ ರಿವರ್ಸ್ ಗೇರ್ ಆಗಿ. ಅಮ್ಮ, ಗೊಜ್ಜಗ್ ನನ್ ಮಗನೆ. ವಂಜಾಕ್ಷಿ ಅಂತಂದ್ರೆ ಹೆಂಗ್ ಮಾತಾಡ್ಬಿಟ್ರ? ನಾನ್ ಕಣಲ್ಲಿ ಬಸ್ ಹುಡಿಕೆ. ಓಹೋ, ವಂಜಾಕ್ಷಿ ಅಂತಿದಂಗೆ ನನ್ನ ಮೇಲೆ ಕಣ್ಣು ಅಂತ ಹಾಡು ಹೇಳ್ತಿ. ಅವಳು ಹೊಸಬ್ಳು ಸಿಕ್ಬಿಟ್ಟವಳೆ, ಅವಳ್ತ ದೋಚ್ಕೊಂಡ್ ಹೋಗ್ಬಿಡೋಣ. ನಾವು ನಮ್ಮನಕ್ಕೆ ಎಂಡ್ರಿಗೆ ಇನ್ನೊಂದ್ ಮನೆ ಕಟ್ಕೊಟ್ಬಿಡೋಣ, ಇನ್ನೊಂದ್ 2 ಕಿವಿ ವಾಲೆ ಮಾಡ್ಸಾಕೊಂಡ್ಬಿಡೋಣ ಅಂತ ಅಲ್ವನು? ಗೊಜ್ಗ ನನ್ ಮಗನೇ, ಗೊಜ್ಗ ನನ್ ಮಗನೇ. ನಿಮ್ಮ ಅವ್ನು ನಿನ್ ತಾಯನಕ್ಕೆ ನಿಂದೇನ್ ನನ್ಗೆ ಇವತ್ತು ಹೇಳ್ತೇನೆ. ನಿಮ್ಮ ಅಮ್ಮ ಮಿಂಟ್ರಿ ಗುಟ್ಟಿದ ಮುಂದೆ ಮೊನ್ನೆಲ್ಲ ಕುಡಿದು ಬಿದ್ದಿದ್ದಿಲ್ಲ. ಮೊನ್ನೆ ದಿನ ನಿಮ್ಮ ಅಮ್ಮ ಫೋನ್ ಮಾಡೋ ಹೊಸದಿ ಬಂದು